ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು. ಇವತ್ತೇನು ಮೊರಾರ್ಜಿ ಎಕ್ಸಾಮ್ ಆಗಿದೆ 18ನೇ ತಾರೀಕು ಫೆಬ್ರವರಿ 2024ರಂದು ಅದರ ಒಂದು ಕೀ ಉತ್ತರಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದು ವರ್ಷನ್ B1. ನಿಮ್ಮ ವರ್ಷನ್ B1 ಆಗಿದ್ರೆ ಸೇಮ್ ಇರುತ್ತೆ, ಬೇರೆ ವರ್ಷನ್ ಆಗಿದ್ರೆ ಯಾವ ಕ್ವಶನ್ ಆನ್ಸರ್ ಏನಿದೆ ಅಂತ ನಿಮ್ದ್ರಲ್ಲಿ ಫಸ್ಟ್ ಹಾಕೊಂಡು ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೆಯದಾಗಿ ಕನ್ನಡದಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಇದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ 1 ಸಿ, ಆಪ್ಷನ್ 2 4ನೇ ಆಪ್ಷನ್ ಸರಿಯಾದ ಉತ್ತರ, 3ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 4ನೆಯ ಪ್ರಶ್ನೆಗೆ ಚಂಪಾ ಆಪ್ಷನ್ 2 ಸರಿಯಾದ ಉತ್ತರ. 5ನೇ ಪ್ರಶ್ನೆ ಹಣ್ಣು ಹಂಪಲ ಆಪ್ಷನ್ 2 ಸರಿಯಾದ ಉತ್ತರ. 6ನೇ ಕ್ವಶನ್ ಭಯ ಅನ್ನೋದು ಆಪ್ಷನ್ 2 ಉತ್ತರ ಆಗುತ್ತೆ. 7ನೇ ಕ್ವಶನ್ ಶಿಕ್ಷಕರ ದಿನಾಚರಣೆ ಆಗುತ್ತೆ ಆಪ್ಷನ್ ಎ. 8ನೇ ಕ್ವಶನ್ಗೆ ಸಪ್ತಮಿ ಅಲ್ಲಿ ಅಂತ ಬರುತ್ತೆ ಆಪ್ಷನ್ 4. 9ನೇ ಕ್ವಶನ್ಗೆ ಆಪ್ಷನ್ 2. 10ನೇ ಕ್ವಶನ್ಗೆ ಆಪ್ಷನ್ ಸಿ. 11 ಆಪ್ಷನ್ 1. 12 ಆಪ್ಷನ್ 4. 13 ಆಪ್ಷನ್ 3. 14 ಆಪ್ಷನ್ ಸಿ 3. 15ನೇ ಪ್ರಶ್ನೆ ಆಪ್ಷನ್ 4 ಸರಿಯಾದ ಉತ್ತರ. 16ನೇ ಕ್ವಶನ್ ಆಪ್ಷನ್ 3. 17ನೇ ಪ್ರಶ್ನೆ ಆಪ್ಷನ್ 2. 18ನೇ ಪ್ರಶ್ನೆ ಆಪ್ಷನ್ 4. 19 2. 20 4. ಕನ್ನಡ ಆಯ್ತು. ಇವಾಗ ಇಂಗ್ಲಿಷು. ಆಪ್ಷನ್ 21 ಎ, 22 ಎ, 23 2, 24 4, 25 3, 26 ಎ, 27 ಬಿ 2, 28 ಆಪ್ಷನ್ 4 ಬರುತ್ತೆ. 29 ಆಪ್ಷನ್ ಎ. 30 ಆಪ್ಷನ್ ಎ. 31 ಆಪ್ಷನ್ 2. 32 ಆಪ್ಷನ್ 4. 33 ಆಪ್ಷನ್ 2. 34 ಆಪ್ಷನ್ 4. 35ನೇ ಪ್ರಶ್ನೆ ಆಪ್ಷನ್ ಎ 35 ಎ, 36 ಸಿ, 37 ಸಿ, 38 ಎ ಆಗತ್ತೆ. 39 4 ಆಗತ್ತೆ. 40 2 ಆಗತ್ತೆ. ಇಂಗ್ಲಿಷ್ ಮುಗೀತು. ಇವಾಗ ಗಣಿತ. 41 2, 42 4, 43 ಎ, 44 3, 45 4, 46 2 ಆಗತ್ತೆ. ಯಾಕಂತಂದ್ರೆ ಇದು ಒಂದೇ ಅಂತ ಕನ್ಸಿಡರ್ ಮಾಡ್ಬೇಕು ನಾವು. ಇದು ಒಂದು ಭಾಗ. ಸೊ ಟೋಟಲ್ 6 ಭಾಗ ಇದೆ, ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಸೊ ಆಪ್ಷನ್ 2 ಆಗತ್ತೆ. ನೆಕ್ಸ್ಟ್ 47 3, 48 3, 49 2, 49 2, 50 ಎ, 51 2, 52 ಎ, 53 4, 54 2, 55 4, 56 ಎ, 57 ಸಿ, 58 2, 59 ಸಿ, 60 ಆಪ್ಷನ್ ಎ. ಗಣಿತ ಆಯಿತು. ಇವಾಗ ವಿಜ್ಞಾನ. 61 ಎ, 62 2, 63 ಸೊ 63 ಎ ಆಗತ್ತೆ. 5ನೆಯ ದೊಡ್ಡ ಗ್ರಹ. 64 2, 65 2, 66 ಸಿ, 67 ಸಿ, 68 4, 69 ಎ, 70 2, 71 ಸಿ, 72 ಎ, 73 ಎ ಆಪ್ಷನ್ 4. 74 ಆಪ್ಷನ್ ಎ, 75 ಆಪ್ಷನ್ ಸಿ, 76 ಆಪ್ಷನ್ 4, 77 ಆಪ್ಷನ್ ಎ, 78 ಆಪ್ಷನ್ 2, 79 ಆಪ್ಷನ್ 3, 80 ಆಪ್ಷನ್ ಸಿ. ವಿಜ್ಞಾನ ಆಯಿತು. ಇದು ಸಮಾಜ ವಿಜ್ಞಾನ ಬರುತ್ತೆ. 81 ಆಪ್ಷನ್ ಎ, 82 ಆಪ್ಷನ್ ಸಿ, 83 ಆಪ್ಷನ್ 4, 84 ಆಪ್ಷನ್ 2,
85 ಆಪ್ಷನ್ ಎ. 86 ಆಪ್ಷನ್ ಎ. 87 ಆಪ್ಷನ್ 4. 88 ಆಪ್ಷನ್ 2. 89 ಆಪ್ಷನ್ 4. 90 ಆಪ್ಷನ್ ಎ. 91 ಆಪ್ಷನ್ 4. 92 ಆಪ್ಷನ್ 2. 93 ಆಪ್ಷನ್ ಸಿ. 94 ಆಪ್ಷನ್ ಎ. 95 ಆಪ್ಷನ್ 4. 96 ಆಪ್ಷನ್ 2. 97 ಆಪ್ಷನ್ 3. 98 ಆಪ್ಷನ್ ಎ. 99 ಆಪ್ಷನ್ 4. 100 ಆಪ್ಷನ್ 2. ಸೊ ಇದು 100 ಉತ್ತರಗಳು. 100 ಉತ್ತರಗಳು ಸರಿಯಾಗಿವೆ. ನಿಮ್ಮ ಒಂದು ಆನ್ಸರ್ಗಳನ್ನ ಚೆಕ್ ಮಾಡಿಕೊಂಡು ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿದ್ರೆ ಮತ್ತು ನಿಮಗೆ ಬಿದ್ದಂತ ಅಂಕ, ನೀವು ಯಾವ ಜಿಲ್ಲೆಯವರು, ನಿಮ್ಮ ಒಂದು ಕ್ಯಾಟಗರಿ ಏನು, ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ನೀವು ಹೇಳಿದ್ರೆ ನಿಮ್ಮ ಆಗುವ ಸಾಧ್ಯತೆ ಬಗ್ಗೆ ನಾನು ಖಂಡಿತವಾಗಿ ಹೇಳ್ತೇನೆ. ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಈವ್ನಿಂಗ್ ವರೆಗೆ ಒಂದು ಕಟ್ ಆಫ್ ಅಂಕಗಳ ಬಗ್ಗೆ ಮತ್ತೊಂದು ವಿಡಿಯೋ ಹಾಕ್ತೀನಿ, ಎಷ್ಟು ಬಿದ್ದರೆ ನೀವು ಆಗುವಂತ ಚಾನ್ಸ್ ಇರುತ್ತೆ ಅಂತ. ಸೊ ಆ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು.